ಓಂ ಶ್ರೀ ಅಂಜನಾದೇವಿಯೇ ನಮಃ. ಕುಂಭರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ, ಅದ್ಭುತ ಸಮಯ, ಶುಭ ದಿನಗಳು ಬರುತ್ತದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ ವೀಕ್ಷಕರೇ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಲಕ್ಷ್ಮಿ ಅಂದ್ರೆ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ಸಿರಿ ಸಂಪತ್ತು ಅನ್ನೋದು ಬರುತ್ತೆ. ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಿಮ್ಮನ್ನು ಬದಲಿಸಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನೀವು ಹೋದಂತಹ ದಾರಿಯೇ ಕರೆಕ್ಟು, ನೀವು ಆಡುವಂತಹ ಮಾತೇ ಕರೆಕ್ಟು, ಮತ್ತೆ ನೀವಿರತಕ್ಕಂತಹ ಸ್ಥಾನದಲ್ಲಿ ನಿಮಗೆ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮಾತ್ರ ನಿಮ್ಮ ಬುದ್ಧಿ ಬಹಳಷ್ಟು ಚುರುಕಾಗಿ ಕೆಲಸವೂ ಕೂಡ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಸಹಿಸಿಕೊಂಡು ನೀವು ಮುನ್ನಡೆಯುವಂತಹ ವ್ಯಕ್ತಿ ನಿಮ್ಮದಾಗಿರ್ತದೆ ಮತ್ತು ಬಹಳಷ್ಟು ಕಾರ್ಯ ಸಾಧನೆ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಸಿಟ್ಟು ಚಿಂತೆ ಬಿಡಬೇಕು. ಸಿಟ್ಟು ಚಿಂತೆ ಬಿಟ್ಟಿಲ್ಲ ಅಂದರೆ ನಿಮ್ಮ ಕೆಲಸದಲ್ಲಿ ನೀವು ಬಹಳಷ್ಟು ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ಒಂದು ಒಳ್ಳೆಯದನ್ನು ನಿಮ್ಮ ಸಂಸ್ಥೆಯನ್ನು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬೆಳೆಸಬೇಕು, ಅದಕ್ಕೋಸ್ಕರ ನೀವು ಬಹಳಷ್ಟು ಶ್ರಮವನ್ನು ಹಾಕ್ತಾ ಇರ್ತೀರ. ಆದರೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಆಗದೇ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಏಳಿಗೆಯನ್ನು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ನಿಮ್ಮನ್ನು ಏಳಿಗೆಯನ್ನು ಸಹಿಸದೇ ಇರತಕ್ಕಂಥವ್ರು ಬಹಳಷ್ಟು ಇರ್ತಾರೆ. ಆದಷ್ಟು ಅಂಥ ವ್ಯಕ್ತಿಗಳಿಂದ ನೀವು ಮಾತನಾಡದೇ ಇರೋದೇ ಒಳ್ಳೆಯದು. ನಿಮ್ಮ ಬಗ್ಗೆ ನೀವು ಇರತಕ್ಕಂತಹ ಕೆಲಸದಲ್ಲಿ ನಿಮ್ಮ ಬಗ್ಗೆ ಯಾರು ಬಹಳಷ್ಟು ಕೆಟ್ಟದಾಗಿ ಮಾತಾಡ್ತಾ ಇರ್ತಾರಲ್ಲ ಅಂಥವರ ಬಗ್ಗೆ ನೀವು ದೂರ ಇದ್ದರೆ ಒಳ್ಳೆಯದು. ಅವರ ಮೇಲೆ ನೀವು ಸಿಟ್ಟು ಮಾಡ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ನಿಮ್ಮ ಕಾರ್ಯ ಸಾಧನೆಯನ್ನು ಮಾಡೋದಿಲ್ಲ. ನೀವಿರ್ತಕ್ಕಂತಹ ಕೆಲಸದಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಪ್ರಮೋಷನನ್ನು ಸಿಗೋದಿಲ್ಲ. ಅವರ ಬಗ್ಗೆ ಚಿಂತೆಯನ್ನು ಬಿಟ್ಟು ಸಿಟ್ಟನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮಾಡ್ತಾ ಹೋದರೆ ಲಾಭವಾಗುತ್ತದೆ. ಇನ್ನು ಆರ್ಥಿಕ ಸ್ಥಿತಿಗತಿಗಳು ನೋಡಿ, ಅಧಿಕ ಧನ ಲಾಭ, ಶುಭವಾಗಿರ್ತಕ್ಕಂಥ ದಿನಗಳು ಬರುವಂತಹ ಸಾಧ್ಯತೆ ಇದೆ. ಅಂದರೆ ನೀವು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇರೋದಿಲ್ಲ. ಸಮಯಕ್ಕೆ ತಕ್ಕಂತೆ ಲಾಭ ಮತ್ತು ಸಮಯಕ್ಕೆ ತಕ್ಕಂತೆ ಅದೃಷ್ಟ ಫಲ ಬರುತ್ತೆ ಮತ್ತು ಆಕಸ್ಮಿಕವಾದಂತಹ ಧನಪ್ರಾಪ್ತಿ ಉಂಟಾಗುವಂತಹ ಯೋಗ ಫಲವೂ ಕೂಡ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಲಾಭವಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆದ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ನೋಡಿ, ವ್ಯಾಪಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅದ್ಭುತವಾದಂತಹ ಸಮಯವನ್ನು ಬರುವಂತಹ ಸಾಧ್ಯತೆ ಇದೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು ಬಹಳಷ್ಟು ಎಚ್ಚರಿಕೆಯಿಂದ ಬಹಳಷ್ಟು ಸೂಕ್ಷ್ಮವಾಗಿ ಗಮನವನ್ನು ಕೊಟ್ಟು ನಿಮ್ಮ ವ್ಯಾಪಾರವನ್ನು ನೀವು ಮಾಡ್ತಾ ಹೋದರೆ ಅಧಿಕವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ವ್ಯಾಪಾರಕ್ಕೆ ನೀವೇನಾದರೂ ಒಂದು ಬಟ್ಟೆ ಅಂಗಡಿ ನಡೆಸ್ತಾ ಇರ್ತೀರಾ ಅಥವಾ ಒಂದು ಪುಸ್ತಕದ ಅಂಗಡಿಗಳನ್ನು ನಡೆಸ್ತಾ ಇರ್ತೀರಾ ಅಥವಾ ದಿನಸಿ ಅಂಗಡಿಗಳನ್ನು ನಡೆಸ್ತಾ ಇರ್ತೀರಾ, ನಿಮ್ಮ ಸ್ನೇಹಿತರಿಂದ ಕೆಲವೊಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ಆ ಕೆಲಸವನ್ನು ಮಾಡಿದ್ರೆ ನಿಮಗೆ ಲಾಭವಾಗುತ್ತೆ. ಅದು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅವರು ಕೆಟ್ಟದ್ದು ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಸ್ನೇಹಿತರಿಂದ ನಿಮ್ಮ ವ್ಯಾಪಾರಕ್ಕೆ ಲಾಭವಾಗುವಂತಹ ಸಾಧ್ಯತೆ ಇದೆ. ಅವರಿಂದ ಲಾಭವಿದೆ. ಓಕೆನಾ? ಅವರು ಅದೇ ಬಿಸ್ನೆಸ್ಸಲ್ಲೇ ತೊಡಗಿಸ್ಕೊಂಡಿರಬೇಕು. ಅಂಥವರಿಂದ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತದೆ. ನಿಮ್ಮ ಆಗ್ತಾ ಇರ್ತಕ್ಕಂಥ ಒಂದು ಉದ್ಯಮಕ್ಕೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಸಾಲಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಅಂದರೆ ನೀವೇನು ವಸ್ತುವನ್ನು ಕೊಡ್ತೀರಲ್ಲ ಅವರಿಗೆ ಆದಷ್ಟು ಸ್ವಲ್ಪ ಸಾಲಗಳನ್ನು ಕೊಡೋದು ಅವಾಯ್ಡ್ ಮಾಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆ ರೀತಿಯಾದಂಥ ಒಂದು ಫಲಗಳು ನಿಮ್ಮ ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋಣ ಬನ್ನಿ. ನೋಡಿ, ಮುಂದಿನ ವಿಚಾರಧಾರೆಗಳನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ನೋಡಿ, ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುತ್ತದೆ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯೂ ಕೂಡ ಇರ್ತಕ್ಕಂಥದ್ದು. ಅಂದರೆ ಆದಷ್ಟು ಸ್ವಲ್ಪ ನಿಮ್ಮ ಮಕ್ಕಳ ಮದುವೆ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಹೆಣ್ಣನ್ನು ಹುಡುಕಿರ್ತೀರಾ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ನಿಮ್ಮ ಕುಟುಂಬದವರೇ ನಿಮ್ಮ ಮಕ್ಕಳ ಮದುವೆಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಹೇಳಿಕೆ ಮಾತನ್ನು ಹೇಳೋರು ಕೂಡ ಇರ್ತಾರೆ. ಅದರಿಂದ ಸ್ವಲ್ಪ ಕಿರಿಕಿರಿ ನಡೆಯುವಂತಹ ಸಾಧ್ಯತೆ ಇದೆ. ಅಂಥ ವ್ಯಕ್ತಿಗಳಿಂದ ಆದಷ್ಟು ನಿಮ್ಮ ಮಕ್ಕಳಿಗೆ ಏನು ಒಂದು ವಧು ಅಥವಾ ವರ ಏನು ಸೆಟ್ ಆಗಿರುತ್ತಲ್ಲ ಅದು ಪರಿಪೂರ್ಣವಾಗಿ ಆಗೋವರೆಗೂ ಯಾರಿಗೂ ಕೂಡ ಹೇಳಲಿಕ್ಕೆ ಹೋಗಬೇಡಿ.
ಓಕೆನಾ. ಆದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮತ್ತು ಶತ್ರುಗಳ ಬಗ್ಗೆ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಶತ್ರುಗಳ ಬಗ್ಗೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭವಾಗುತ್ತದೆ. ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯೂ ಕೂಡ ಇದೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಮನೆಯಲ್ಲಿರ್ತಕ್ಕಂತಹ ಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ಆರೋಗ್ಯದ ಬಗ್ಗೆ ಹೆಚ್ಚು ಪ್ರಯಾಣ ಬೇಡ ಈ ಒಂದು ತಿಂಗಳಿನಲ್ಲಿ. ಯಾಕೆಂದರೆ ನೀವು ಅಧಿಕವಾದಂತಹ ಒಂದು ಪ್ರಯಾಣವನ್ನು ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯಕ್ಕೆ ತೊಂದರೆಗಳು, ಕಂಟಕಗಳು ಬರುತ್ತೆ. ನಿಮ್ಮ ಕೆಲಸದ ಉದ್ದೇಶ ಇದ್ದರೆ ಮಾತ್ರ ಮಾಡಿ, ಅಥವಾ ಮೋಜು ಮಸ್ತಿಗಳಿಗೆ ಹೋಗುವಂಥ ಒಂದು ಸಂದರ್ಭ ಏನಾದರೂ ಬಂತು ಅಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡೋದು ನಿಮಗೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆ ಆಗುತ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ನಿಮ್ಮ ಆರೋಗ್ಯಕ್ಕೂ ಕೂಡ ಬಹಳಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂತೋಷದ ಜೀವನ, ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಅಂದರೆ ಹೊಸದಾಗಿ ಶಿಕ್ಷಣವನ್ನು ಮುಗಿಸಿಕೊಂಡು ವಿದ್ಯಾರ್ಥಿಗಳು ಆ ಒಂದು ಕೆಲಸವನ್ನು ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿರ್ತೀರ. ಅಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇಷ್ಟು ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ. ಮತ್ತು ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ. ಒಳ್ಳೆಯದಾಗಲಿ.